ಸೊ ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ಫಸ್ಟ್ ನಾನು ವೈಟ್ನಿಂಗ್ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಪಿಗ್ಮೆಂಟೇಷನ್ ಕಂಟ್ರೋಲ್ ಮಾಡುತ್ತೆ. ನಾನು ಪಿಗ್ಮೆಂಟೇಷನ್ ಮತ್ತು ಫ್ರೆಕಲ್ಸ್ಗೋಸ್ಕರ ಈ ಸಿರಮ್ನ ಯೂಸ್ ಮಾಡ್ತಿರೋದು. ಬ್ರ್ಯಾಂಡ್ ಬಂದು ಜೆನೋಸ್ಟಿಕಲ್ ಬ್ರ್ಯಾಂಡ್ ಇದು. ಸೊ ನಾನು ಫಸ್ಟ್ ವಿಡಿಯೋ ನಾನು ಯಾಕೆ ನಮ್ಮ ಬ್ರ್ಯಾಂಡೇ ಮಾಡಬಾರ್ದು ಅಂತ ಈ ಬ್ರ್ಯಾಂಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಪಿಗ್ಮೆಂಟೇಷನ್ ಫ್ರೆಕಲ್ಸ್ನ ಕಂಟ್ರೋಲ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ನೆಲ್ಲ ಫೇಡ್ ಔಟ್ ಮಾಡುತ್ತೆ. ಸೊ ಇದು ನಾನು ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಕೂಡ ಈ ಸಿರಮ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಕಿನ್ ಪ್ರೊಟೆಕ್ಟಿಂಗ್ ಕ್ರೀಮ್ ಅಂತ ಸೇಮ್ ಬ್ರ್ಯಾಂಡ್ ಜೆನೋಸಿಟಿಕ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಡಸ್ಟ್ ಪೊಲ್ಯೂಷನಿಂದ ನಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ನಂದು ಫೀಲ್ಡ್ ವರ್ಕು, ಸೊ ನಾನು ತುಂಬ ಟ್ರಾವೆಲ್ ಮಾಡೋದ್ರಿಂದ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ಅದರಿಂದ ನಾನು ಈ ಕ್ರೀಮ್ನ ಮಾರ್ನಿಂಗ್ ಯೂಸ್ ಮಾಡ್ತೀನಿ, ಸ್ಕಿನ್ ಪ್ರೊಟೆಕ್ಟಿಂಗ್ ಕ್ರೀಮ್. ಸೊ ಡಸ್ಟ್ ಪೊಲ್ಯೂಷನ್ದ ಏನೇನು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅದರಿಂದ ನನ್ನ ಸ್ಕಿನ್ಗೆ ಪ್ರೊಟೆಕ್ಷನ್ಗೋಸ್ಕರ. ಸೊ ಈ ಪ್ರಾಡಕ್ಟ್ಸ್ ಬಂದು ಸ್ಪೆಷಲಿ ಇಂಡಿಯನ್ ಸ್ಕಿನ್ಗೆ ಅಂತಲೇ ಡಿಸೈನ್ ಮಾಡಿದ್ದಾರೆ. ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಇದೆ, ಎಲ್ಲರಿಗೂ ಸೂಟ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಸ್ಕಿನ್ ಕನ್ಸರ್ನ್ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ಸು ಸಿಗುತ್ತೆ. ಇದನ್ನು ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇದೆ ಮತ್ತು ಅಲರ್ಜಿ ಟೆಸ್ಟೆಡ್ ಕೂಡ ಇದೆ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಸ್ಕಿನ್ ಕೇರ್ ರೂಟೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ನನ್ನದು ಸನ್ಸ್ಕ್ರೀನ್ SPF 50 ಯೂಸ್ ಮಾಡ್ತಾಯಿದ್ದೀನಿ. ಇದು ಡ್ರೈ ಟಚ್ ನಾನ್ ಗ್ರೀಸಿ ನಾನ್ ಆಯಿಲಿ. ಇದು ಎಲ್ಲರೂ ಯೂಸ್ ಮಾಡ್ಬೋದು. ನನ್ನ ಪ್ರಕಾರ ಬ್ಯಾಂಗ್ಳೂರಲ್ಲಿ ಎಲ್ಲರೂ SPF 50ನ ಯೂಸ್ ಮಾಡಬೇಕು. ಏಕೆಂದರೆ ನಿಮಗೆ ಗೊತ್ತಿದೆ ತುಂಬ ಬಿಸಿಲಿರುತ್ತೆ. ಸೊ ಇದು SPF 50 ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಯೂಸ್ ಮಾಡಲೇಬೇಕು. ಇದು ನಿಮಗೆ ಲೈಕ್ ಸನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಸ್ಕಿನ್ ಯಾವುದೇ ರೀತಿ UVA UV ಸನ್ರೈಸಿಂದ ಡ್ಯಾಮೇಜ್ ಆಗೋಲ್ಲ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಆಲ್ ಸ್ಕಿನ್ ಟೈಪು. ತುಂಬ ಚೆನ್ನಾಗಿದೆ ಇದು. ಸೊ ನನ್ನ ಪರ್ಸ್ನಲಿ ಇದನ್ನೇ ಯೂಸ್ ಮಾಡೋದು ನಾನು. ಸೊ ಫೈನಲ್ ಲುಕ್ ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ. ವಿತೌಟ್ ಮೇಕಪ್ ನಿಮಗೆ ಗ್ಲಾಸಿ ಶೈನಿಂಗ್ ಸ್ಕಿನ್ ಸಿಗುತ್ತೆ. ಸೊ ನೀವೇನು ಲೈಕ್ ಮೇಕಪ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ಯಾರು ಮೇಕಪ್ ಮಾಡೋಕ್ಕೆ ಇಷ್ಟ ಇಲ್ಲ, ನಂಗೆ ನ್ಯಾಚುರಲ್ ಆಗಿರಬೇಕು ಅನ್ನೋರು ಈ ಪ್ರಾಡಕ್ಟ್ಸ್ನ ಡೈಲಿ ರೊಟೀನಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡೈಲಿ ಗ್ಲೋ ಆಗುತ್ತೆ. ಸೊ ಎಸ್ಪೆಷಲಿ ರಿಪೇರಿಂಗಲ್ಲಿ ತುಂಬ ವರ್ಕ್ ಆಗುತ್ತೆ ಇದು. ಸೊ ನ್ಯಾಚುರಲ್ ಇನ್ಸೈಡಿನ ನಿಮ್ಮ ಸ್ಕಿನ್ನ ರಿಪೇರ್ ಮಾಡಿ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಫೈನಲ್ ಆಗಿ ನಾನು ಲಿಪ್ಸ್ಟಿಕ್ ಮತ್ತು ಲೈನರ್ನ ಹಾಕಿ ನಾನು ಇದನ್ನು ಫಿನಿಷ್ ಮಾಡ್ತೀನಿ. ನಾನು ಡೈಲಿ ರೊಟೀನಲ್ಲಿ ನಾನು ಆ್ಯಡ್ ಮಾಡೋದಿಷ್ಟೇ. ಸ್ಕಿನ್ ಕೇರ್ ನಾನು ಪ್ರಾಪರಾಗಿ ಮಾಡ್ತೀನಿ. ಸೊ ಫೌಂಡೇಶನ್ ಅದೆಲ್ಲ ನಾನು ಇನ್ನೂ ಮಾಡಲ್ಲ. ಲಿಪ್ಸ್ಟಿಕ್ ಮತ್ತು ಲೈನರ್ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ. ಸೊ ನಿಮಗೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಅದು ನಿಮಗೆ ಯಾವ ಥರ ಶೈನಿಂಗ್ ಇರುತ್ತೆ ಸ್ಕಿನ್ ಅಂತ. ಈವನ್ ಕ್ಲೈಂಟ್ನ ಮೀಟ್ ಮಾಡೋಕ್ಕೋದು ಅವರು ಹೇಳ್ತಾರೆ ಎಷ್ಟು ಶೈನಿಂಗ್ ಇದೆ ಸ್ಕಿನ್, ಗ್ಲೋಯಿಂಗ್ ಇದೆ ಅಂತ. ಸೊ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಇದೆ ನನ್ನ ಸ್ಕಿನ್ನು ಆ್ಯಂಡ್ ಡೇ ಬೈ ಡೇ ತುಂಬ ಹೆಲ್ದಿ ಆಗ್ತಾಯಿದೆ. ಸೊ ನಾನೇನೋ ತುಂಬ ಲೈಕ್ ಈ ಥರ ಮ್ಯಾರೇಜಸ್ಸು ಏನಾದರೂ ಪಾರ್ಟೀಸ್ ಇದ್ದರೆ ಮಾತ್ರ ಮೇಕಪ್ ಮಾಡ್ತೀನಿ. ಏನಾದ್ರು ಫಂಕ್ಷನ್ಸ್ ಇದ್ದರೆ ಮಾತ್ರ. ಯೂಶ್ವಲಿ ನಾನು ಡೈಲಿ ಮೇಕಪ್ಸ್ ಎಲ್ಲ ವೇರ್ ಮಾಡಲ್ಲ. ಆದಷ್ಟು ನಾನು ಲೈಕ್ ಸ್ಕಿನ್ನ ಹೆಲ್ದಿಯಾಗಿ ನ್ಯಾಚುರಲಾಗಿ ಗ್ಲೋಯಿಂಗ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಯಾರಾದರೂ ಬೇಕಂದರೆ ಟ್ರೈ ಮಾಡಿ. ಸೊ ನನ್ನ ಪ್ರಕಾರ ಪ್ರತಿಯೊಬ್ಬರೂ ಲೈಕ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಫೇಸ್ ವಾಶು, ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಕಂಪಲ್ಸರಿ ಡೈಲಿ ಯೂಸ್ ಮಾಡಬೇಕು. ಆವಾಗಲೇ ಅವ್ರ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಟ್ರೈ ಮಾಡಿ ಯೂಸ್ ಮಾಡೋದಕ್ಕೆ. ನೀವು ತುಂಬ ಟ್ರೈ ಮಾಡಿರ್ತೀರ, ಬಟ್ ಪ್ರಾಪರಾಗಿ ಒಂದು ಸ್ಕಿನ್ ಕೇರ್ ರೊಟೀನ ಇಟ್ಕೊಳ್ಳಿ, ಸ್ಕಿನ್ ತುಂಬ ಹೆಲ್ದಿ ಆಗುತ್ತೆ. ಸೊ ಇವಾಗ ನೀವು ಫೈನಲ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಸ್ಕಿನ್ನು. ಸೊ ಇದೇ ರೀತಿ ನಾನು ಡೈಲಿ ರೆಡಿ ಆಗೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.